ಗೈಸ್, ಸೊ ವೆಲ್ಕಮ್ ಟು ಇನ್ವೆಸ್ಟ್ ಕರ್ನಾಟಕ. ರಿವರ್ಸಲ್ ಪ್ಯಾಟರ್ನ್ ಬಗ್ಗೆ ಸುಮಾರು ಸರಿ ಮಾತಾಡ್ತಾನೆ ಇರ್ತೀನಿ. ಓಕೆ, ರಿವರ್ಸಲ್ ಪ್ಯಾಟರ್ನ್ ಅನ್ನೋದು ಹೋಗ್ತಾ ಇರೋವಂಥ ಪ್ಯಾಟ್ರನ್ ರಿವರ್ಸ್ ಆಗೋದನ್ನ ರಿವರ್ಸಲ್ ಪ್ಯಾಟರ್ನ್ ಅಂತ ಹೇಳ್ತಾರೆ. ಅಂದರೆ ಇಲ್ಲಿ ನೋಡ್ಬೋದು, ಹಿಂಗೆ ಹೋಗ್ತಾ ಇರುತ್ತೆ ಅಂತ ಇಟ್ಕೊಳ್ಳಿ. ಈ ಒಂದು ಪ್ಯಾಟ್ರನ್ಗಳು ಯಾವುದಾದ್ರೂ ರಿಪೀಟ್ ಆದರೆ ಎಕ್ಸಾಕ್ಟ್ಲಿ 99% ಅಥವಾ 95% ಹಿಂಗೆ ಇರುತ್ತೆ ಆ ಪ್ಯಾಟ್ರನ್ಗಳು. ಇದು ರಿಪೀಟ್ ಆದರೆ ಇಲ್ಲಿ ಅದು ತೋರಿಸುತ್ತೆ. ಇದು ಸುಮಾರು ಜನ ಟೆಸ್ಟಿಂಗ್ ಮಾಡಿರೋದು, ಸುಮಾರು ಸರಿ ಈ ಥರ ಪ್ಯಾಟ್ರನ್ಗಳು ವರ್ಕ್ ಆಗಿದೆ. ಸುಮಾರು ಒಂದು ಸರಿ ಅಲ್ಲ, 2 ಸರಿ ಅಲ್ಲ, ಅನ್ಲಿಮಿಟೆಡ್ ಟೈಮ್ಸ್. ನಾನು ಕೌಂಟ್ ಕೂಡ ಮಾಡೋಕ್ಕಲ್ಲ. ಯಾವುದೇ ಒಂದು ಸ್ಟಾಕ್ಗಳನ್ನ ತೊಗೊಂಡ್ರು ಅಷ್ಟೇ, ನೀವು ಬೇಕಾದರೆ ನೋಡಿ. ನಾನು ಸುಮಾರು ತೋರಿಸ್ತೀನಿ ಈ ಥರ ಪ್ಯಾಟ್ರನ್ಗಳು. ಇದನ್ನು ನಾನು HDFC ನೋಡ್ಬೋದು, HDFC ಬ್ಯಾಂಕ್ ಪ್ಯಾಟ್ರನ್ ತೋರಿಸ್ತೀನಿ ನೋಡಿ. ಈ ಪ್ಯಾಟ್ರನ್ ನೀವು ನೋಡ್ಬೋದು. ಇದನ್ನ ನೋಡಿದ್ರೆ ನಿಮ್ಗೆ ಯಾವ ಥರ ಅನಿಸುತ್ತೆ? 1 2 ಓಕೆ 3 3 ಥರ. ಲೈಕ್ ಇಲ್ಲಿ ನೋಡ್ಬೋದು ನೀವು. ನಾನು ಇದನ್ನು ಬರೆಯೋಕ್ಕೆ ಟ್ರೈ ಮಾಡ್ತೀನಿ. 1 2 3 4 5 ಲೈನ್ಗಳು ಹಾಕಿದ್ದೀನಿ, ಬಟ್ 3 ಪಾಯಿಂಟ್ಸ್ ಇದೆ ಅಲ್ವಾ? ಈ 3 ಪಾಯಿಂಟ್ಗಳು ಹಿಂಗೆ ಬಂದು ಹಿಂಗೋಗಿದೆ. ನೀವಿಲ್ಲಿ ನೋಡಿದ್ರೆ ಇದರಲ್ಲಿ ಯಾವುದಿದೆ ಆ ಥರ? ಇದೆ ತಾನೆ? ಇನ್ವರ್ಸ್ ಹೆಡ್ ಆ್ಯಂಡ್ ಶೋಲ್ಡರ್ ಅಥವಾ ತ್ರಿಬಲ್ ಬಾಟಮ್ ಅಂತ ಹೇಳ್ತಾರೆ. ತ್ರಿಬಲ್ ಬಾಟಮ್ ಆಲ್ಮೋಸ್ಟ್ ಸಿಮಿಲರ್ ಇದು. ಯಾಕೆಂದರೆ ನಾನು ಇಲ್ಲಿ ಸ್ವಲ್ಪ ಕರೆಕ್ಟಾಗಿ ಹಾಕಿಲ್ಲ, ನೀವು ನೋಡ್ಬೋದು. ನಾನು ಎರೇಸ್ ಮಾಡ್ತೀನಿ. ಅವ್ನು ಸ್ವಲ್ಪ ಡೌನ್ ಬಂದಿದೆ, 3rd ಒನ್. ಓಕೆ, ಇಲ್ಲೂ ಅಷ್ಟೇ 3rd ಒನ್ ಡೌನ್ ಬಂದಿದೆ. ಇದನ್ನು ನೆಕ್ ಲೈನ್ ಅಂತ ಕರೀತಾರೆ. ಇಲ್ಲಿ ನೋಡ್ಬೋದು ನೀವು, ನೆಕ್ ಲೈನ್ನ ನೀವು ಇಲ್ಲಿ ಹಾಕಿದ್ರೆ ಇಲ್ಲಿ ಎಂಟ್ರಿ ಆದರೆ ಎಲ್ಲಿವರೆಗೂ ಎಕ್ಸಿಟ್ ಆಗ್ಬೋದು, ಚಾನ್ಸಸ್ ಇರುತ್ತೆ. ಎಷ್ಟು ಎಕ್ಸಿಟ್ ಆಗುವಂಥ ಚಾನ್ಸಸ್ ಅಂತ. ಸೊ ಆಬ್ವಿಯಸ್ಲಿ ರಿಟರ್ನ್ ಚೆನ್ನಾಗೇ ಇರುತ್ತೆ, ತುಂಬ ಚೆನ್ನಾಗಿ. ಈ ಒಂದು ಅಷ್ಟು ಪ್ಯಾಟ್ರನ್ಗಳು ಏನಿದೆ, ನಾನೀಗ ಸ್ಕ್ರೋಲ್ ಡೌನ್ ಮಾಡ್ತೀನಿ, ನಿಮಗೆ ನೋಡ್ಬೋದು ಎಷ್ಟು ಪ್ಯಾಟ್ರನ್ಗಳಿದೆ. ಇಷ್ಟು ಪ್ಯಾಟ್ರನ್ಗಳಲ್ಲಿ ಮೈ ಫೇವ್ರೆಟ್ ಆರ್ ದಿಸ್ 4 1 2 3 and 4. ಈ 4 ಸುಮಾರು ಸರಿ ವರ್ಕ್ ಆಗಿದೆ. ಇದು ಒಂದು ಎಕ್ಸಾಂಪಲ್ ಅಷ್ಟೇ, ಸುಮಾರು ಎಕ್ಸಾಂಪಲ್ ಇದೆ. ತ್ರಿಬಲ್ ಬಾಟಮ್ ಇನ್ನೂ ತೋರಿಸ್ತೀನಿ ಮುಂದೆ. ಬಟ್ ಇಲ್ಲಿ ತ್ರಿಬಲ್ ಟಾಪ್ ಬಂದಿದೆ, ನೋಡ್ಬೋದು. 1 2 3 1 2 3 ಆಲ್ಮೋಸ್ಟ್ ತ್ರಿಬಲ್ ಟಾಪ್ ಥರನೇ ಬಂದಿದೆ. ಇದು ಸ್ವಲ್ಪ ಡೌನ್ ಹೋಗಿದೆ, ಕೆಲವರೆಲ್ಲ ಇಲ್ಲ ಎಕ್ಸಿಟ್ ಆಗಿರ್ತಾರೆ. ಬಟ್ ಆದರೂ ಕೂಡ ಇದನ್ನು ತೋರಿಸ್ತೀನಿ. ಇದು ಬೇರೆ ಟೆಕ್ನಿಕಲ್ ಅನಾಲಿಸಿಸಲ್ಲಿ ಬಂದಾಗ ಇದು ಏನಕ್ಕೆ ಹಿಂಗಾಗಿದೆ ಅಂತ. ಆ್ಯಂಡ್ ಈ ಥರ ಬೀಳಲ್ಲ ಸ್ಟಾಕ್ಗಳು, ಬೇರೆ ಏನೋ ರೀಸನ್ಸ್ ಇರ್ಬೋದು, ಅಥವಾ ಆ ದಿನ ಏನೋ ಆಗಿರುತ್ತೆ ಅನ್ನೋದ್ರ ಮೇಲೆ ಹೋಗಿರುತ್ತೆ. ಸೊ ನೋಡಿ, ಸುಮಾರು ಕಡೆ ಇದೇ ಪ್ಯಾಟರ್ನ್ಗಳು ರಿಪೀಟ್ ಆಗಿದೆ. ನಾನು ಇದನ್ನು ಕಂಪೇರ್ ಮಾಡೋಕ್ಕಲ್ಲ. ಇಟ್ಸ್ ಅ ಲಾಟ್ ಆಫ್ ಲಾಸ್. ಆ್ಯಂಡ್ ನೀವೇನಾದರೂ ಇಂಟ್ರಾಡೇ ಮಾಡಿದ್ರೆ ಲಾಟ್ ಆಫ್ ರಿಟರ್ನ್ ಅಂದ್ಕೊಳ್ಳಿ, ಒಂದೊಂದು ದಿನ ಒಂದೊಂದು ಥರ. ಸೊ ಇಟ್ಸ್ ಅ ಡೈಲಿ ಪ್ಯಾಟ್ರನ್. ಇಲ್ಲೆಲ್ಲಾದರೂ ನೀವು ಇಂಟ್ರಾಡೇ ಮಾಡಿದ್ರೆ 1 ಡೇಗೆ ಎಷ್ಟು ಡೌನ್ ಹೋಗಿರುತ್ತೆ, ಇಟ್ಸ್ ಡಿಪೆಂಡ್ಸ್. ಓಕೆ, 1 2 3 ಇಲ್ಲಿ ಬಂದರೆ ನಾನು ನಿಮಗೆ ತೋರಿಸ್ತೀನಿ. 1 2 3 ಹೆಡ್ ಆ್ಯಂಡ್ ಶೋಲ್ಡರ್. 1 2 3 ಹೇಳ್ತಾ ಇಲ್ಲ ನಾನು, ಬಟ್ ಸ್ಟಾಪ್ ಲಾಸ್ ಒಂದು ಕಡೆ ಹಾಕ್ಕೊಂಡು ಎಂಟ್ರಿ ಆ್ಯಂಡ್ ಟಾರ್ಗೆಟ್ ಇಟ್ಕೊಂಡ್ರೆ ಯು ವಿಲ್ ಗೆಟ್ ದಿಸ್ ಮಚ್ ಆಫ್ ರಿಟರ್ನ್. ಆಬ್ವಿಯಸ್ಲಿ ಎಷ್ಟು ರಿಟರ್ನ್ ಇರುತ್ತೆ ಅನ್ನೋದು ಕೆಲವು ಸಾರಿ ಚೇಂಜಸ್ ಆಗುತ್ತೆ, ನೀವು ಒಂದೇ ಸತಿ ಎಕ್ಸ್ಪೆಕ್ಟ್ ಮಾಡೋಕ್ಕಾಗಲ್ಲ. ನಾನೇನು ಹೇಳ್ತೀನಿ ಅಂದರೆ, ದಿಸ್ ವುಡ್ ಬಿ ಲೈಕ್ ಗುಡ್ ರಿಟರ್ನ್. ಯಾವಾಗ ಗ್ರೀನ್ ಕ್ಯಾಂಡಲ್ ಬರೋಕ್ಕೆ ಸ್ಟಾರ್ಟ್ ಆಗುತ್ತೆ, ಸ್ವಲ್ಪ ಬಿಗ್ ಗ್ರೀನ್ ಕ್ಯಾಂಡಲ್, ಇಲ್ಲಿ ಎಕ್ಸಿಟ್ ಆಗೋದು ಒಳ್ಳೆಯದು. ಇಲ್ಲಿ ಎಕ್ಸಿಟ್ ಆಗ್ತೀನಿ ಅನ್ನೋದು ಇಟ್ಸ್ ಯುವರ್ ಲಕ್. ಓಕೆ, ಪ್ಯೂರ್ ಲಕ್ ಅದು. ಇಲ್ಲಿ ಎಕ್ಸಿಟ್ ಆಗ್ಬೋದು. ಬೇಕಾದ್ರೆ ನಾವು ಒಂಚೂರು ಹತ್ರ ಹೋಗೋಣ, ಇಲ್ಲಿ ಎಕ್ಸಿಟ್ ಆಗ್ಬೋದು. ಓಕೆ, ಈ ಥರ ಸುಮಾರು ತೋರಿಸ್ತಾನೆ ಇರ್ತೀನಿ. ಇನ್ನೂ ಬನ್ನಿ ತೋರಿಸೋಣ. ಬೇಕಾದರೆ ನಾನು ಇನ್ನೂ ಒಂದಷ್ಟು ತೋರಿಸ್ತಾ ಹೋದರೆ ಇಲ್ಲಿ ನೋಡ್ಬೋದು. ಅಗೈನ್ ಡಬಲ್ ಬಾಟಮ್ ನೀಟಾಗಿ ಕಾಣಿಸ್ತಿದೆ. ಡಬಲ್ ಬಾಟಮ್ ಇಲ್ಲಿ ನೋಡಿ, ಡಬಲ್ ಬಾಟಮ್ ಯಾವ ಥರ ಬಂದಿದೆ. ಡಬಲ್ ಬಾಟಮ್ ಅಂದ ತಕ್ಷಣ ಏನಾಗುತ್ತೆ ಅಂತ ಮೇಲೆ ಹೋಗುತ್ತೆ. ಸೊ ಇದು ಎಷ್ಟು ವರ್ಕ್ ಆಗಿದೆ ಅಂತ ತೋರಿಸ್ತಾ ಇರೋಂಥದ್ದು ನಿಮಗೆ. ಎಷ್ಟೆಷ್ಟು ಥರ, ಎಷ್ಟೆಷ್ಟು ಡಿಸೈನ್ಸ್ಗಳು ನಿಮಗೆ ವರ್ಕ್ ಆಗಿ ನೀಟಾಗಿ ಸುಮಾರು ಹೇಳ್ತಾರೆ. ಟೆಕ್ನಿಕಲ್ ಅನಾಲಿಸಿಸು ಅದು ಇದು ಏನೂ ಬೇಕಾಗಿಲ್ಲ. ಇಟ್ಸ್ ಅ ಚೀಟ್ ಶೀಟ್ ಅಂದ್ಕೊಳ್ಳಿ. ಇದು ಕಾಪಿ ಚೀಟಿಲಿ ನಿಮಗೆ ಕೊಟ್ಟಿರ್ತಾರಲ್ಲ, ಇದು ನೋಡಿಕೊಂಡು ನೀವು ಇಲ್ಲಿಗೆ ಟ್ರೇಡ್ ಮಾಡೋಕ್ಕಾಗಲ್ವಾ? ಲೈಕ್ ಇಟ್ಸ್ ಆಲ್ವೇಸ್ ಗುಡ್. ಒಂದು ಸಾರಿ ಟೆಸ್ಟ್ ಮಾಡ್ತು, ಬಂತು. ನೆಕ್ಸ್ಟ್ ಸರ್ತಿ ಟೆಸ್ಟ್ ಮಾಡ್ತು, ಇಲ್ಲಿ ಬಂತು. ಇದು ಯಾವಾಗ ಡಬಲ್, ಇಲ್ಲಿ ನೋಡಿ ನೆಕ್ ಲೈನ್ಗೆ ಎಂಟ್ರಿ ಆಗಬೇಕು ಅಂತದೆ. ನೆಕ್ ಲೈನ್ ಕ್ರಾಸ್ ಆಯ್ತಾ ಎಂಟ್ರಿ ಆಗ್ಬೋದು. ನಾವೇನು ಮಾಡ್ಕೊತೀವಿ ಅಂದರೆ ಇಲ್ಲಿ ಎಂಟ್ರಿ ಆಗ್ಬಿಡ್ಬೇಕು ಅಂತ. ಇದು ಬರೋಕ್ಕಿಂತ ಮುಂಚೆ ನೀವು ಎಂಟ್ರಿ ಆದರೆ, ಸಪೋಸ್ ಇದೇನಾದರೂ ಹಿಂಗಾದರೆ ಹೋಗಿ
ಮಲ್ಕೊಂಡ್ರೆ ಅದಕ್ಕೇನು ಮಾಡ್ತಾರೆ, ಯು ಹ್ಯಾವ್ ಟು ವೆಯ್ಟ್ ಟಿಲ್ ಸಮ್ ಟೈಮ್, ಈ ಟೈಮು ಅಥವಾ ಈ ಒಂದು ಲೈನ್ ಅಂತ ಏನು ಹೇಳ್ತಾರೆ, ಈ ಲೈನ್ ವೆಯ್ಟ್ ಮಾಡಬೇಕಾಗುತ್ತೆ. ಆಗ ಅದು ತೋರಿಸೋವಂಥ ಚಾನ್ಸಸ್ ಇರುತ್ತೆ. ಸುಮಾರಿದೆ ಈ ಥರನೇ ಒಂದೊಂದು ಚಿಕ್ಕ ಸಬ್ ಪ್ಯಾಟ್ರನ್ ಹೋದರೂ ಕೂಡ ಆ ಥರ ಡಬಲ್ ಬಾಟಮ್, ತ್ರಿಬಲ್ ಬಾಟಮ್, ಇಲ್ಲೂ ನೋಡ್ಬೋದು ಒಂದು ಡಬಲ್ ಬಾಟಮ್ ಬಂದಿರೋವಂಥದ್ದು. ಈ ಡಬಲ್ ಬಾಟಮ್ನ ಚೆಕ್ ಮಾಡಿ, ಎಷ್ಟು ಲಿಸ್ಟ್ ಇದೆ ನೋಡಿ ಡಬಲ್ ಬಾಟಮ್. ಅಗೈನ್ ದಿಸ್ ಇಸ್ ಆಲ್ಸೋ ಡಬಲ್ ಬಾಟಮ್. ಒನ್ ಈ ಚಿಕ್ಕದನ್ನ ನೀವು ಅನ್ಕೊಬೋದು, ಬಟ್ ಅದು ಐ ಡೋಂಟ್ ಥಿಂಕ್ ಇಟ್ಸ್ ಅ ತ್ರಿಬಲ್ ಬಾಟಮ್ ಅಥವಾ ಹೆಡ್ ಆ್ಯಂಡ್ ಶೋಲ್ಡರ್ ಅಂತ. ಯಾಕೆಂದರೆ ಸೆಂಟರ್ ಒಂದು ಸ್ವಲ್ಪ ಲೆಂತ್ ಇರಬೇಕು, ಇಲ್ಲಿ ಇಲ್ಲ. ಏನಾಗುತ್ತೆ, ಒಂದು ಅಂತಲೇ ಕನ್ಸಿಡರ್ ಮಾಡೋಣ, ಎರಡು ಅಂತ ಕನ್ಸಿಡರ್ ಮಾಡೋಣ, ಸಾಕಲ್ಲ. ಗುಡ್ ರಿಟರ್ನ್, ದಿಸ್ ಇಸ್ ಆಲ್ಸೋ ಗುಡ್ ರಿಟರ್ನ್. ಓಕೆ, ಅಗೈನ್ ಇಲ್ಲೂ ಕೂಡ ಚಿಕ್ಕದು ಬಂದಿದೆ ನೋಡಿ, ಹತ್ರಕೋಣ 1 and 2. ಓಕೆ, ಕೆಲವು ಸರಿ ಈ ಚಿಕ್ಕ ಡಬಲ್ ಬಾಟಮ್ ಏನಿದೆ ಮ್ಯಾಸಿವ್ ರಿಟರ್ನ್ ಕೊಟ್ಟಿದೆ, ಇಲ್ಲಿ ನೋಡ್ಬೋದು ಮ್ಯಾಸಿವ್ ರಿಟರ್ನ್. ಓಕೆ, ಈ ಮಚ್ ರಿಟರ್ನ್ ದುಡ್ಡು ಮಾಡೋರು ಮಾಡ್ತಾನೆ ಇದ್ದಾರೆ. ಈ ನಡುವೆ ಜನ ಏನು ಮಾಡ್ತಿದ್ದಾರೆ, ಆತರ ಜಾಸ್ತಿ ಅಥವಾ ಏನಂತಾರೆ ಭಯ ಜಾಸ್ತಿ, ದುಡ್ಡು ಮಾಡಬೇಕು ಅನ್ನೋದು ಜಾಸ್ತಿ, ಭಯನೂ ಜಾಸ್ತಿ ಮಾಡ್ಕೊಂಡ್ಬಿಟ್ಟಿದ್ದಾರೆ. ಈ ಥರ ಕೆಲವರು ದುಡ್ಡನ್ನ ಹಾಳು ಮಾಡ್ಕೊತಿದ್ದಾರೆ. ಸುಮಾರು ಚೆಕ್ ಮಾಡ್ಬೋದು ನೀವು ಡಬಲ್ ಬಾಟಮ್ ಬಂದಿರೋ ಕಡೆ. ಅದಕ್ಕೆ ನಾನು ಹೇಳೋದು, ದಿಸ್ ಆರ್ ದ 4 ಫೇವ್ರೆಟ್ ಪ್ಯಾಟ್ರನ್ ನನಗೋಸ್ಕರ ಇರೋವಂಥದ್ದು. ಸೊ ಇಲ್ಲಿ ನೀವು ನೋಡ್ಬೋದು ಇನ್ನೊಂದಷ್ಟು ಪ್ಯಾಟ್ರನ್ ಇದೆ. ಆ ಪ್ಯಾಟ್ರನ್ಗಳನ್ನ ನಾನು ತೋರಿಸ್ತೀನಿ. ಒಂದು ತೋರಿಸೋದಾದರೆ ನೀವಿಲ್ಲಿ ನೋಡ್ಬೋದು, ಲೈಕ್ ಒಂದೊಂದ್ಸರಿ ಏನಾಗುತ್ತೆ ಅಂದರೆ ಡೌನ್ ಬರ್ತಾ ಇರುತ್ತೆ ಅಂತ ಇಟ್ಕೊಳ್ಳಿ. ಇಲ್ಲಿ ನೋಡಿದ್ರೆ ನೀವು 1, 2 ಹಂಗೆ ಸ್ವಲ್ಪ ಚಿಕ್ಕದೋಗಿ ಬ್ರೇಕ್ಔಟ್ ಆಯಿತು ಅಂದರೆ ಇಟ್ ಈಸ್ ಗೋಯಿಂಗ್ ಟು ಫಾಲ್. ಅದನ್ನೇ ನಾನಿಲ್ಲಿ ತೋರಿಸ್ತೀನಿ. ಸೇಮ ಕೆಳಗಡೆ ಬರ್ತಿದ್ಯಾ, ಇಲ್ಲೊಂದು ಚಿಕ್ಕದಾಗಿ ನಾನೀಗ ಒಂದು ಟೂಲ್ ತೊಗೊತೀನಿ. ಇಲ್ಲಿ ಬಿಲ್ಟ್ ಆಯಿತು ಒಂಚೂರು ದೀರ್ಘ, ಅಗೈನ್ ಡ್ರಾಪ್. ಅಗೇನ್ ಇಷ್ಟೊಂದು ಡ್ರಾಪ್ ಆಗಲ್ಲ ಇರ್ಬೋದು, ಬಟ್ ಇದೇ ಥರನೇ ವರ್ಕ್ ಆಗುವಂಥದ್ದು ಸ್ಟಾಕ್ ಮಾರ್ಕೆಟ್ಗಳು. ಸೊ ನೀವು ಹಿಂಗೆ ನೋಡ್ತಾ ಹೋದರೆ ಸುಮಾರು ಇಷ್ಟೊಂದಿದೆ ಡಬಲ್ ಬಾಟಮ್ ಬಂದಿರೋವಂಥದ್ದು. ಇಲ್ಲೂ ಡಬಲ್ ಬಾಟಮ್ ಇದೆ, ಆ್ಯಂಡ್ ಸುಮಾರು ಇಲ್ಲಿ ನೋಡಿ, ಇಲ್ಲೂ ಒಂದು ಕಡೆ ಡಬಲ್ ಬಾಟಮ್ ಬಂದಿದೆ, ಇದು ಕೂಡ ಡಬಲ್ ಬಾಟಮ್ಮೇ. ಸೊ ಈ ಥರ ಸುಮಾರು ತೋರಿಸ್ಬೋದು. ಇದನ್ನ ಲಿಸ್ಟ್ ಎಷ್ಟಿದೆ ಅಂದರೆ ತೋರಿಸ್ಕೊತಾ ಹೋದರೆ ಹೆಡ್ ಆ್ಯಂಡ್ ಶೋಲ್ಡರ್ ಬಂದಿರೋ ಥರ ಬಂದಿರೋವಂಥದ್ದಾಗಿರ್ಬೋದು, ಸುಮಾರು ಪ್ಯಾಟ್ರನ್ಗಳು ಬರ್ತಾನೆ ಇರುತ್ತೆ. ಐ ಥಿಂಕ್ ಡಬಲ್ ಬಾಟಮ್ ಅನ್ನೋದು ಆ್ಯಂಡ್ ಇಲ್ಲಿ ನಿಮಗೆ ತೋರಿಸಿದ್ರೆ ಹೆಡ್ ಆ್ಯಂಡ್ ಶೋಲ್ಡರ್ ಅಥವಾ ತ್ರಿಬಲ್ ಟಾಪ್ ಅಂತ ಹೇಳ್ತೀವಿ ನಾವು. ಈ ಥರ ಪ್ಯಾಟರ್ನ್ಗಳು ತುಂಬಾ ಸಖತ್ತಾಗಿ ವರ್ಕ್ ಆಗುತ್ತೆ. ಸೊ ಯು ಡೋಂಟ್ ನೀಡ್ ಅ ಬ್ರಿಲಿಯಂಟ್ ಐಡಿಯಾ ಅಥವಾ ಬ್ರಿಲಿಯಂಟ್ ಅನ್ನೋದೇನು ಬೇಡ. ಪ್ರೂವ್ ಆಗಿರೋ ಅಂಥದ್ದು, ಪ್ರೀವಿಯಸ್ಲಿ ಪ್ರೂವ್ ಆಗಿರೋವಂಥದ್ದು ಇವೆಲ್ಲ ಏನಕ್ಕೆ ಚಾರ್ಟ್ ಮಾಡಿಕೊಟ್ಟಿದ್ದಾರೆ, ಏನಕ್ಕೆ ಇದೆಲ್ಲ ವರ್ಕ್ ಆಗುತ್ತೆ ಅಂತ ಹೇಳ್ತಾರೆ ಅಂದರೆ ಇದೆಲ್ಲ ಪ್ರೂವ್ ಆಗುತ್ತೆ. ಈ ಪ್ರೂವ್ ಆಗೋದನ್ನ ತೊಗೊಂಡು ಸ್ಟಾಕ್ ಮಾರ್ಕೆಟಲ್ಲಿ ನೀವು ಇನ್ವೆಸ್ಟ್ ಮಾಡ್ಬೋದು. ಸೊ ಕರೆಕ್ಟಾಗಿ ಇನ್ವೆಸ್ಟ್ ಮಾಡಿದ್ರೆ, ನೀವು ಕರೆಕ್ಟಾಗಿ ಇದೇ ಪ್ಯಾಟ್ರನ್ಗಳನ್ನ ಹುಡುಕಿದ್ರೆ 99% ಈ ಪ್ಯಾಟ್ರನ್ಗಳನ್ನ ಮ್ಯಾಚ್ ಮಾಡೋಕ್ಕೆ ಹೋಗಬೇಡಿ. ಯಾಕೆ ಅಂದರೆ ಹಿಂಗೆ ಬರಬೇಕು, ಇದೊಂಚೂರು ಉದ್ದ ಇಲ್ಲ, ಇದೊಂಚೂರು ಹಂಗಿಲ್ಲ ಅಂತ ಬರಬಾರ್ದು. ಈಗ ನೋಡ್ಬೋದು ಇಲ್ಲಿ ಡಬಲ್ ಬಾಟಮ್ ಬಂದಿದೆ. ಈ ಒಂದು ಲೆಂತ್ಗೂ ಈ ಒಂದು ಲೆಂತ್ಗೂ ಡಿಫ್ರೆನ್ಸ್ ಇದೆ. ಸೊ ದಟ್ಸ್ ಇಟ್ ಫಾರ್ ಟುಡೇಸ್ ವಿಡಿಯೋ. ನಿಮಗೆ ಇಷ್ಟ ಆಗ್ತಿದ್ರೆ ಸಬ್ಸ್ಕ್ರೈಬ್ ಆಗ್ಬೋದು. ಆ್ಯಂಡ್ ಏನು ಮಾಡ್ತೀರಾ, ಕಮೆಂಟ್ ಸೆಕ್ಷನಲ್ಲಿ ಹಾಕಿ ನಿಮ್ಗೆ ಯಾವ ಥರ ವಿಡಿಯೋ ಬೇಕು. ಆ್ಯಂಡ್ ಇನ್ನೂ ಒಂದಷ್ಟು ಪ್ಯಾಟರ್ನ್ಗಳನ್ನ ಹುಡುಕಿ ನಿಮಗೆ ಟ್ಯುಟೋರಿಯಲ್ ಮಾಡ್ತೀನಿ. ಸದ್ಯಕ್ಕೆ ಬಾಯ್ ಫಾರ್ ದ ಡೇ.